ಹೌದು, ನಾವು MLA ಕಡೆಯವರು. ಏನೀಗ ದುಡ್ಡು ಕೊಟ್ಟು ಗ್ರ್ಯಾಂಟ್ ತಂದಿದ್ದೀವಿ ಅಂತ ಬಾಯಿಗೆ ಬಂದಂತೆ ಬೈಯೋದು ಬೇರೆ ಯಾರೂ ಅಲ್ಲ, ಸಾರ್ವಜನಿಕರ ತೆರಿಗೆ ಹಣದಿಂದ ಕೆಲಸ ಮಾಡುತ್ತಿರುವ ಒಬ್ಬ ಗುತ್ತಿಗೆದಾರನ ಚೇಲ ಪವನ್ ರೈಟರ್. ಇಲ್ಲಿ ಗುತ್ತಿಗೆದಾರನ ಸುಳಿವೇ ಇಲ್ಲ. ಗುತ್ತಿಗೆ ಮೊತ್ತ ಎಷ್ಟು ಗೊತ್ತೇ? ಅಂದಾಜು 75ರಿಂದ 80 ಲಕ್ಷ ರೂಪಾಯಿ. ಕಾಮಗಾರಿ ಮಾಡುವಾಗ ಏನೆಲ್ಲ ನಿಯಮ ಪಾಲನೆ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಸಹ ಇವರಿಗಿಲ್ಲ. ಈ ಕಾಮಗಾರಿ ಮೊದಲೇ ಕಳಪೆ ಆದ್ದರಿಂದ ಊರಿನ ಜನ ದಂಗೆ ಎದ್ದಿದ್ರು. ಎರಡನೇ ಬಾರಿ ಹೊಸದಾಗಿ ಮಾಡೋಕ್ಕೆ ಶುರು ಮಾಡಿದ ರೈಟರ್ ಪವನ್ ಮೊದಲಿಗಿಂತಲೂ ಕಳಪೆ ಕಾಮಗಾರಿ ಮಾಡೋಕ್ಕೆ ಶುರು ಮಾಡ್ದ. ಸರ್, ಇದು ಕೆಲಸ ಕರೆಕ್ಟಾಗಿ ಮಾಡೋಣ ರೈಟ್ರಿಗೆ ಕೇಳಿದ್ರೆ ಕಾಂಟ್ರಾಕ್ಟ್ ಆದ್ರೆ ಒಂದಿನ ಸೈಟಿಗೆ ಒಂದಿನೂ ಬಂದಿಲ್ಲ. ಅವ್ರೇನು ಜಾಸ್ತಿ ಮಾಡಬಾರ್ದು. MLA ಕಡೆ ದುಡ್ಡು ಕೊಟ್ಟು ಗ್ರ್ಯಾಂಟ್ ತಗೊಬಂದಿದ್ದೀವಿ, ಏನು ಮಾಡ್ಕೊಳ್ಳಿ ಕೆಲಸವನ್ನು ಬಿಲ್ ತಗೊಳ್ಳೋ ನಮ್ಗೆ ಗೊತ್ತು ಅಂತ ನಮಗೆ ಧಮಕಿ ಆಗ್ತಾನೆ ರೈಟ್ರ್ ಯಾರು ಪವನ್ ಅಂತ ಅವನು. ಅದು ಸಾಲದಿದ್ದಕ್ಕೆ ನಮ್ಮ ಹುಡುಗರ ಹತ್ರ ಕೆಲಸ ಕರೆಕ್ಟ್ ಶಿಸ್ತು ಕೇಳಿದ್ದಕ್ಕೆ ನನ್ನ ಮಕ್ಕಳು ದೊಡ್ಡ ನನ್ನ ಮಕ್ಕಳೆಲ್ಲ ಸರಿಯಿಲ್ಲ, ಊರಿನವ್ರು ಸರಿಯಿಲ್ಲ ಅಂತ ಬೈತಾನಂತ, ಅದು ಬೇರೆ ಬೈತಾನಂತೆ. ನಮ್ಮೂರು ಅವತ್ತು ಮಾತಾಡೋದಕ್ಕೆ ನಮ್ಮೂರು ಯಾರು ದೊಡ್ಡ ಶಾಂತಿ ಮಾಡಿ ಕಳ್ಸೋರೆ ಹುಡುಗರನ್ನ. ಅವತ್ತು ಮಾತಾಡ್ತಾರೆ MLA ಕಡೆಯವರು ಈ ದುಡ್ಡು ಕೊಟ್ಟು ಕೆಲಸ ತಗೊಬಂದಿದ್ದೀವಿ, ನಾವು ಬಿಲ್ ಮಾಡ್ಸೋಕೆ ಗೊತ್ತಂತಾರೆ. ಈ ಥರ ಇದು ಮಾಡ್ತಾರೆ ಕೆಲಸ ಕರೆಕ್ಟಾಗಿ ಮಾಡಂದ್ರೆ. ಇಲ್ಲಿ ವರ್ಕ್ ಇನ್ಸ್ಪೆಕ್ಟರ್ ಯಾರು ಸರ್? ವರ್ಕ್ ಇನ್ಸ್ಪೆಕ್ಟರ್ ಸರ್ ಇವರು ಮೂರ್ತಿ ಅಂತ. ಅವರು ಲೋಕೇಶ್ ಅವ್ರು ಕಿರಡಿ ಇಂಜಿನಿಯರ್ ಫೋನ್ ತೆಗಿಯಲ್ಲ, ಫೋನ್ ತೆಗಿಯಲ್ಲ ಅವರು. ಓಕೆ, ಅವರು ಇಂಜಿನಿಯರ್ಗೆ ಮೊದಲು ಒಂದ್ಸಲ ಕಂಪ್ಲೇಂಟ್ ಮಾಡಿ ಕೆಲಸ ಒಂದ್ಸಲ ಮೊದಲು ರ್ಯಾಪ್ಟ್ ಹಾಕಿದ್ರೆ ಕಿದ್ದಾಕ್ಸ್ಬಿಟ್ಟಿದ್ದು. ತಿರ್ಗಾ ಎರಡನೇ ಸತಿ ಕೆಲಸ ಮಾಡ್ತೀವಿ, ತಿರ್ಗಾ ಡಂಬಿ, ಅದಕ್ಕಿಂತ ಫುಲ್ಲು ಡಂಬಿ ಕೆಲಸ ಮಾಡ್ತಾವ್ರೆ. ಕೇಳಿದ್ರೆ ನಾನು ಕೆಲಸ ಮಾಡ್ಕೊಳ್ಳೋದು ಗೊತ್ತು, ಹಿಂಗೆ ಮಾಡ್ತಾರೆ. ಆಮೇಲೆ ಒಂದು ಡ್ರಾಪ್ ನೀರು ಇದುವರೆಗೂ ಒಂದು ಡ್ರಾಪ್ ನೀರು ಹಾಕಿಲ್ಲ ಅದಕ್ಕೆ, ಕ್ಯೂರ್ ಹಿಂಗೆ ಎಲ್ಲ ಇದಕ್ಕೆ ಮಾತಾಡ್ತೀರಾ. ನಾವು ಏನು ಮಾಡ್ತೀವಿ, ದುಡ್ಡು ಕೊಟ್ಟು ಕೆಲಸ ತಗೊಂಬಂದು ಏನು ಮಾಡ್ತೀವಿ ಬಿಲ್ ಮಾಡ್ಕೊಂಡು ನಮ್ಗೆ ಗೊತ್ತು ಅಂತಾರೆ. ಮಾತಾಡಿದ್ರೆ MLA ಅವ್ರ ಹೆಸರು ಹೇಳ್ತಾರೆ. MLA ದುಡ್ಡು ಕೊಟ್ಟು ಕೆಲಸ ತಗೊಂಬಂದಿದ್ದೀವಿ, ಬಿಲ್ ಮಾಡ್ಸೋದು ಗೊತ್ತಿಲ್ಲ ನಮಗೆ, ಮಾಡ್ಸ್ಕೊಳ್ಳೋದು ನಮ್ಗೆ ಗೊತ್ತು ಬಿಡ ಅಂತ ಹೇಳ್ತಾರೆ ಅವರು. ಆಯ್ತು. ತಮ್ಮ ಹೆಸರು? ಸರ್, ರಾಜೇಶ್ ಕುಮಾರ್. ಒಟ್ಟಿನಲ್ಲಿ MLAಗೆ ಹಣ ಕೊಟ್ಟರೆ ಯಾವ ಮಂಗನಿಗೂ ಗ್ರ್ಯಾಂಟ್ ಕೊಡ್ತಾರೆ ಅನ್ನೋ ಸತ್ಯ ಮಾತ್ರ ಆಚೆ ಬಂತು. ಇದಿಷ್ಟೇ ಅಲ್ಲ, ಯಾವುದೇ ಕಾಮಗಾರಿಯಲ್ಲಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಬೇಕು ಅಂತ ಅಂದರೆ ಅದಕ್ಕೆ ಮೊದಲು ಎಲ್ಲ ಗುತ್ತಿಗೆದಾರರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡಿದು MLA ವರೆಗೂ ಮೊದಲು ಲಂಚ ಕೊಡಬೇಕು. 1 ಲಕ್ಷಕ್ಕಿಷ್ಟು ಅಂತ ಮೊದಲೇ ಫಿಕ್ಸು. ನಂತರ ಎಷ್ಟು ಲಕ್ಷ ಕೋಟಿಗಳಲ್ಲಿ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಅಲ್ಲಿ ಲಂಚದ ಮೊತ್ತದ ಮೇಲೆ ಎಲ್ಲವೂ ಆಧಾರಿತವಾಗಿರುತ್ತದೆ. ಏನೇ ಆದರೂ ನಮ್ಮ MLA ಅವರು ಇದರಿಂದ ಆಚೆ ಏನಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಜನರ ಸೇವೆ ಮಾಡ್ತೀನಿ ಅಂಥೇಳಿ ಜನರ ತಲೆ ಬೋಳ್ಸೋದೇ ಕೆಲಸ ಅಂತ ಜನ ಮಾತಾಡ್ಕೊತಿದ್ದಾರೆ. ಈ ಕಾಮಗಾರಿ ಮೊದಲೇ ಕಳಪೆ ಆದ್ದರಿಂದ ಊರಿನ ಜನ ದಂಗೆ ಎದ್ದಿದ್ರು. ಎರಡನೇ ಬಾರಿ ಹೊಸದಾಗಿ ಮಾಡೋಕ್ಕೆ ಶುರು ಮಾಡಿದ ರೈಟರ್ ಪವನ್ ಮೊದಲಿಗಿಂತಲೂ ಕಳಪೆ ಗುಣಮಟ್ಟದಿಂದ ಕಾಮಗಾರಿ ಮಾಡ್ತಾನೆ. ಎಲ್ಲ ನೋಡ್ತಾ ಬಂದರೆ ಭ್ರಷ್ಟಾಚಾರ ಇಲ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಭ್ರಷ್ಟಾಚಾರವೇ ಆಡಳಿತ ನಡೆಸ್ತಾ ಇದೆ ಅನ್ನೋ ರೀತಿಯಲ್ಲಿ ಗೊತ್ತಾಗ್ತಿದೆ.